ನಮಸ್ತೆ ಎಲ್ಲರಿಗೂ. ಕೆಲವರು ಜನ ಇರ್ತಾರೆ, ಅವರು ಹೇಗಂತ ಹೇಳಿದರೆ, ತಮಗೆ ಒಂದಿಷ್ಟು ಹಣ ಬಂದಾಗ ಅಥವಾ ತಾವು ಒಂದು ಉನ್ನತ ಅಧಿಕಾರಕ್ಕೇರಿದಾಗ ತಮ್ಮ ಜೊತೆಗಿರುವವರನ್ನೇ ಮರೆತು ಬಿಡ್ತಾರೆ. ತಾವು ಒಟ್ಟಿಗೆ ಆಡಿ ಬೆಳೆದವರು, ಒಂದು ಕಾಲದಲ್ಲಿ ಹಂಚಿ ತಿಂದವರು, ಈ ಸ್ನೇಹಿತರನ್ನು ಅಥವಾ ಬಂಧು ಬಳಗ ಎಲ್ಲರನ್ನೂ ಸಹ ಮರೀತಾನೆ. ಅದು ಆ ಹಣದ ಪ್ರಭಾವ ಅಲ್ಲ, ಅಧಿಕಾರದ ಪ್ರಭಾವ ಅವನನ್ನು ಆ ರೀತಿಯಾಗಿ ಮಾರ್ಪಡಿಸುತ್ತದೆ. ಈ ಹಣ, ಅಧಿಕಾರ, ಅಂತಸ್ತು ಮನುಷ್ಯನನ್ನು ಯಾವ ರೀತಿ ಬದಲಾಯಿಸುತ್ತದೆ ನೋಡಿ. ಒಂದು ಕಾಲದಲ್ಲಿ ಒಟ್ಟಿಗೆ ಆಟ ಆಡಿ ಬೆಳೆದ ಸ್ನೇಹಿತರನ್ನೇ ಕೂಡ ಮರೆಯುವಂತೆ ಮಾಡುತ್ತೆ. ರಕ್ತ ಹಂಚಿ ಒಡ ಹುಟ್ಟಿದವರು ಹಾಗೆ ರಕ್ತ ಸಂಬಂಧಿಗಳನ್ನೇ ಸಹ ಮರೆಯುವಂತೆ ಮಾಡುತ್ತೆ. ಅಂತಹ ಒಂದು ಅಧಿಕಾರ, ಅಂತಹ ಒಂದು ವ್ಯಾಮೋಹ ಹಣದ ಮೇಲೆ ಬಂದು ಬಿಟ್ಟಿರುತ್ತೆ. ಹಾಗಾಗಿ ಸ್ನೇಹಿತರಿರಲಿ ಅಥವಾ ಬಂಧುಗಳಿರಲಿ ಅಥವಾ ಮನೆಯವರನ್ನೇ ಇರಲಿ ಒಂದು ಕಡೆಗಣಿಸುತ್ತಾರೆ. ಅಷ್ಟು ಒಂದು ದುಡ್ಡಿನ ದಿಮಾಕು ಎಲ್ಲವನ್ನು ಸಹ ಅವರಲ್ಲಿ ಆವರಿಸಿಕೊಂಡಿರುತ್ತೆ. ಇಂತಹ ಸ್ವಾರ್ಥದ ಜೀವನದಲ್ಲಿ ಇಲ್ಲಿ ಹಣ ಮಾತ್ರ ಮೇಲ, ಅಧಿಕಾರ ಮಾತ್ರವೇ ಮೇಲ. ಅದು ಹಣ ಮತ್ತು ಅಧಿಕಾರದ ಮುಂದೆ ಈ ಸಂಬಂಧಗಳಿಗೆ ಯಾವುದೇ ಬೆಲೆ ಇಲ್ಲವಾ? ಈವಾಗಿನ ಜೀವನದಲ್ಲಿ, ಈವಾಗಿನ ಕಾಲದಲ್ಲಿ ಎಲ್ಲರೂ ಹಣದ ಹಿಂದೆಯೇ ಓಡ್ತಾರೆ. ಹಾಗಾಗಿ ಅವರಿಗೆ ಈ ಸಂಬಂಧಗಳು, ಈ ಸ್ನೇಹಿತರು ಇವೆಲ್ಲ ಕೇವಲ ನಗಣ್ಯವಾಗಿರುತ್ತೆ. ಹಣ, ಅಧಿಕಾರ, ಅಂತಸ್ತಿನ ಮುಂದೆ ಯಾವುದು ಇವರಿಗೆ ಕಣ್ಣಿಗೆ ಕಾಣಲ್ಲ. ಒಮ್ಮೆ ತಾನು ಎತ್ತರದ ಸ್ಥಾನಕ್ಕೇರಿದಾಗ, ಶ್ರೀಮಂತನಾದಾಗ, ಅಧಿಕ ಹಣ ಪಡೆದಾಗ ಅವರಿಗೆ ತಾವು ಎಲ್ಲೋ ಮೇಲೆ ಎಲ್ಲೋ ಇದ್ದೇವೆ ಅಂತಹ ಒಂದು ಭಾವನೆ ಬಂದು ತಮ್ಮವರನ್ನೆಲ್ಲರನ್ನು ಕಡೆಗಣಿಸ್ತಾರೆ. ತಾನೇ ಮೇಲು ಅನ್ನುವ ತರಹ ಒಂದು ರೀತಿ ದಿಮಾಕಿನಿಂದ ಮೆರೆಯುತ್ತಾರೆ. ಅದು ಹಣಕ್ಕಿರೋ ಪವರ ಅಥವಾ ಈ ಹಣದ ಮುಂದೆ ಈ ಮಾನವೀಯ ಮೌಲ್ಯ, ಈ ಸಂಬಂಧಗಳನ್ನೆಲ್ಲ ಕಳೆದುಕೊಳ್ತಾ ಇದ್ದಾರೆ.